ಎಲ್ಲ ಅವನು? ಅಯ್ಯೋ ಅವನ ಅವನ್ ವಿಷಯ ಏನ್ ಮರಿಬೇಕಷ್ಟೇ. ಅಷ್ಟೇ ಇವಾಗ ಹೊಡೆದಿರೋದು ಅವನ್ಗಾದ್ರು ನೋವಾಗಿರೋದು ನಂಗೆ ಕಣ್ರಿ. ಅವನ್ನ ಕತ್ತರಿಸಿ ಅಂಡ್ರ ಒಳಗೆ ಒಂದೊಂದು ಪೀಸ್ ಹಂಚಿದಾಗ್ಲೆ ಈ ಅಪ್ಪೋಳ ಅಂಬಾರಿ ಮೇಲೆ ಮೆರೆಯಕ್ ಸಾಧ್ಯ. ಅವನ್ ಮೈ ಮೇಲೆ ಒಂದ್ ಏಟ್ ಬಿದ್ರು ನಾವೆಲ್ಲ ಉಳಿಯೋದು ಬಹಳ ಕಷ್ಟ. ಏನು ಏನು ದೊಡ್ಡ ಕಲಾಕಾರ ಫ್ಯಾಮಿಲೀಸ್ ಅವಂದು. ಅವ್ರ ತಾತ ಯಾರಂತೆ ಗೊತ್ತಾ? ಯಾವನು? ಶಿವಪ್ಪ ಪುರುವಂತೆ. ಶಿವಪ್ಪ ಪುರುವಂತ. ಬೆಂಗಳೂರಲ್ಲಿ ಒಂದು ಗಲಾಟೆ ಆಯ್ತು. ಅದ್ರಲ್ಲಿ ಅವನು ಹೊಡೆದಿದ್ದೆ. ಅವನ್ ಪ್ರಕಾಶ್ ಅಪ್ಪೋಡ ಕಡೆಯವನು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅಂಥ ದೊಡ್ಡ ಗೂಂಡಾಗಳು ನಿಮ್ಮನ್ನ ನೋಡಿದ ತಕ್ಷಣ ಯಾಕೆ ಹೆದರ್ಕೊಂಡು ಹೋದ್ರು? ಗೊತ್ತಿಲ್ಲ ಮಾರಾಯ, ನನ್ನ ನೋಡಿ ಯಾರು ಅಂದ್ಕೊಂಡ್ರೆ ಏನ್ ಕತಿಯ? ಇಲ್ಲ, ನಿಮಗ್ ಗೊತ್ತು ತಾತ. ಈಗ ನೀವು ಹೇಳ್ದೆ ಹೋದ್ರೆ ನಿಮಗ್ ನನ್ ಮೇಲಿರೋ ಪ್ರೀತಿ, ನನಗ್ ನಿಮ್ಮ ಮೇಲಿರೋ ಗೌರವ ಎರಡು. ಬೆಂಗಳೂರಲ್ಲಿ ಇವನಿಗಿಂತ ದೊಡ್ಡ ರೌಡಿ ಕಾಪು ಅಂತಿದ್ದಾನೆ. ಅದ್ ನಿಮ್ಗೆ ಹೇಗೆ ಗೊತ್ತು? ಅವನ ಪೂರ್ತಿ ಹೆಸರು ಕಾಶಿನಾಥ ಪುರುವಂತೆ. ಅಂದ್ರೆ ಈ ಶಿವಪ್ಪ ಪುರುವಂತೆ ಮಗ ನಿನ್ನಪ್ಪ. ಮತ್ತೆ ನಮ್ ತಂದೆ ಬದುಕಿದ್ರು ಸತ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ರ? ಹೌದು. ಯಾಕೆ? ಹುಡುಕ್ರು ಎಲ್ಲ ಎಲ್ಲಾ ಕಡೆ ಹುಡುಕ್ರು. ಯಾರು ನೀವು? ಬಿಟ್ಟು ಬಂದ್ಬಿಟ್ಟು ನನಗೆ ಯಾರು ನೀವು? ನನಗೆ ಚಾಲೆಂಜಸ್ ಹುಡುಕ್ರಲೇ ಹುಡುಕ್ರ. ನಿಮ್ಗೆ ಯಾರು ಬೇಕು? ನೀವೆಲ್ಲ ಯಾರು? ಅಪೋಡ ಪ್ರಕಾಶ್ ಅಪೋಡ. ಕಾಶಿನ ಬೇಕು ನಿನಗೆ? ಮಗ ಮಗ ಅವನಿಗೆ ಅವನಿಗೆ ನನ್ನ ಬಿಸ್ನೆಸ್ ಕಟ್ಟ ಬತ್ತವನೆ. ಯಾರನ್ನು ಉಳಿಸಲ್ಲ, ಎಲ್ಲಾರನು ತೆಗೆದು ಬಿಡ್ತೀನಿ. ನೀನೇನು ರಾಷ್ಟ್ರಧ್ವಜ ಮಾಡ್ತೀಯಾ? ಯಾವನ್ ಎಷ್ಟೇ ದೊಡ್ಡನಾದ್ರೂ ಏನೇ ಕೆಲಸ ಮಾಡ್ತಿದ್ರು ಅದನ್ನ ನೋಡ್ದಕ್ಕೆ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡಿಬೇಕು. ಆ ಕೆಲಸ ನಮ್ಗೆ ಯಾಕೆ? ನಂದೇನಿದ್ರು ಗಾಂಜಾ, ಚರಸು, ಅಫೀಮು ಕೊಡೋನು ಸ್ಮಗ್ಲಿಂಗ್ ಬಿಸ್ನೆಸ್. ನೆಮ್ಮದಿಯ ವ್ಯವಹಾರ ಮಾಡ್ತೀನಿ, ನೆಮ್ಮದಿಯ ನಿದ್ದೆ ಮಾಡ್ತೀನಿ. ಮಾಡ್ತಿರೋದು ಕಚಡ ಕೆಲಸ, ಅದನ್ನ ಕೊಚ್ಕೊಳ್ಳೋದು ಬೇರೆ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ಗೆ ಹೇಳ್ತೀನಿ. ಯಾರು ಪೊಲೀಸ್ರ? 3 ಕೊಟ್ರೆ ಮರ್ಯಾದಸ್ಥರ ಕಡೆ ಇರ್ತಾರೆ, 30 ಕೊಟ್ರೆ 3 ಬಿಟ್ರ ಕಡೆ ಇರ್ತಾರೆ. ಗೊತ್ತಾ? ನಾನು ದೇವರನ್ನ, ನ್ಯಾಯವನ್ನ, ಪೊಲೀಸರನ್ನು ಕೂಡ ನಂಬುತ್ತೀನಿ. ಯಾವನೋ ಒಬ್ಬ ಸರಿ ಇಲ್ಲ ಅಂತ ಒಬ್ಬ ರೌಡಿ ಹೇಳಿದ್ರೆ ಆ ಮಾತನ್ನ ನಂಬುವಂತ ಬುದ್ಧಿಗೇಡಿ ನಾನಲ್ಲ. ಓ ಕರೆಕ್ಟ್. ನಿನ್ಗೆ ಗಂಡ ಬೇಕಾನೆ? ಅವನಿಗೆ ಹೇಳು. ಹೇಳ್ತೀಯಾ? ಏನಂತ? ನಿಮ್ ದಾರಿ ಗಡ್ಡ ಬರ್ಬಾರ್ದು ಅಂತ. ಬಂದ್ರೆ ಅವನ್ ಮುಗಿಸಿ ಅವನ ಜಾಗದಲ್ಲಿ ನಾನಿರ್ತೀನಿ, ನಿನ್ನ ಪಕ್ಕದಲ್ಲಿ. ಏನ ಹೆಂಗಸ್ರ ಮುಂದೆ ಬಂದ್ ಬಾಳ ಕದರ್ ತೋರಿಸ್ತಾ ಇದೀಯಾ? ಹೆಂಗಸ್ರ? ಯಾಕೆ ನಿಮ್ಮಪ್ಪ ಗಡ್ಸಲ್ವಾ? ಏಯ್, ಹೆಂಡತಿ ಮಕ್ಕಳು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಜಾಸ್ತಿ ನಗ್ಬೇಡ. ನಿನ್ಗೊಬ್ಳು ತಂಗಿ ಇದ್ದಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಬೇಡ ಕಣ ಕಾಪು, ಬೇಡ ಕಣ. ಅವಳನ್ನ ನಮ್ಮವ್ರು ಚೆನ್ನಾಗಿ ನೋಡ್ಕೋತಾ ಇದಾರೆ. ಬೇಡ ಕಾಪು, ನನ್ ತಂಗಿಗೆ ಏನ್ ಮಾಡ್ಬೇಡ. ಇದೇ ಕೊನೆ. ಬಿಲದಲ್ಲಿರೋ ಇಲಿ ತರ ಇದ್ರೆ ಬದುಕೋತೀಯ. ಮೀಸೆ ಇದೆ ಅಂತ ಹುಲಿ ತರ ಆಡಿದ್ರೆ ನಾನ್ ಬೇಕಾಗಿಲ್ಲ. ಬರೀ ನಾಯಿ ಬೆಕ್ಕು ಬಿಟ್ಟು ನಿನ್ ಕತೆ ಮುಗಿಸ್ಬಿಡ್ತೀನಿ. ಕಾಪು, ನನ್ ತಂಗಿ. ಅವನ್ ತಂಗಿನ ಬಿಟ್ಟು ಕಳ್ಸ್ರ. ಒಂದ್ ನಿಮಿಷ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಏಯ್, ಅದನ್ನ ಕಟ್ಕೊಂಡು ನಿನ್ಗೇನೇ ಆಗ್ಬೇಕು? ಮೈ ತುಂಬಾ ಬಟ್ಟೆ, ಹೊಟ್ಟೆ ತುಂಬಾ ಅನ್ನ ಸಿಕ್ತಿದೆ ತಾನೆ? ನೀನ್ ಬದುಕುವುದಕ್ಕೆ ಅಂತ ದೇಶದ್ರೋಹದ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ನೀನು ಕೆಟ್ಟವನು ಅಂತ ನಿನಗೆ ಯಾರು ಹೆಣ್ಣು ಕೊಡದೇ ಇದ್ರು. ಅಂಥದ್ರಲ್ಲಿ ಮದುವೆ ಆದ್ಮೇಲೆ ಸರಿ ಹೋಗ್ತೀಯಾ ಅಂತ ಈ ಹೆಣ್ಣನ್ನು ಒಪ್ಪಿಸಿ ನಾನು ನಿನಗೆ ಮದುವೆ ಮಾಡಿದೆ. ಆದ್ರೆ ನೀನು ಕುಳಿಗೆಟ್ಟು ಹೋದಿಯಲ್ಲೋ ಚಂಡಾಲ.
ನೋಡು, ತಪ್ಪನ್ನು ಎಲ್ರೂ ಮಾಡ್ತಾರೆ, ತಿದ್ದುಕೊಳ್ಳೋನು ಮನುಷ್ಯ. ನೀನು ಅಷ್ಟೇ. ಪೊಲೀಸರಿಗೆ ಶರಣಾಗು, ಒಳ್ಳೆಯವನಾಗಿ ಬಾ. ನಿನ್ನನ್ನು ನನ್ನ ಮಗ ಅಂತ ಒಪ್ಕೋತೀನಿ. ನನಗೇನು ಬೇಜಾರಿಲ್ಲ. ಆಹಾ, ಜೈಲ್ಗೆ ಹೋಗೋ ನಾನ್ ತಾನೆ, ನಿಮ್ಗೆ ಯಾಕೆ ಬೇಜಾರಾಗತ್ತೆ ಪಾಪ? ಅಲ್ಲ, ಒಂದ್ ಮಾತು ಕೇಳ್ತೀನಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ನ್ಯಾಯ ನೀತಿ ಅಂತ ತಿರುಗ್ತಾ ಇದ್ರಲ್ಲ, ಯಾವತ್ತಾದ್ರೂ ನೆಮ್ಮದಿ ಆಗಿದ್ರಾ? ಅನ್ನ ಬಟ್ಟೆ ಇತ್ತಾ? ಇಲ್ಲ. ಈಗ ನೋಡಿ ಎಲ್ಲ ಇದೆ. ಇದನ್ ಬಿಟ್ಟು ಮತ್ತೆ ಭಿಕ್ಷೆ ಬೇಡು ಅಂತೀರಾ? ಅದು ನನ್ನಿಂದ ಸಾಧ್ಯ ಇಲ್ಲ. ಅಂದ್ಮೇಲೆ ನಿಮ್ಮಂತವ್ರ ಹೆಂಡತಿ ಆಗಿ ಜನಗಳ ಮಧ್ಯೆ ಮರ್ಯಾದೆ ಕಳ್ಕೊಂಡ್ ಬಾಳೋದಕ್ಕೆ ನಂಗೂ ಇಷ್ಟ ಇಲ್ಲ. ಮತ್ ಬಿಟ್ಟಾಗಲೇ ನಾನೇ ನಿಮ್ಮ ಅಪ್ಪನ ಕೈ ಕಾಲು ಹಿಡಿದು ನನಗೆ ಮದುವೆ ಮಾಡ್ಕೊಡು ಅಂತ ಕೇಳಲಿಲ್ಲ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು ತಾಯಿ. ಮಾವಯ್ಯ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇಂಥ ಜಾಗದಲ್ಲಿ ನಾವ್ ಯಾರು ಇರಬಾರ್ದು. ಬನ್ನಿ ಹೋಗೋಣ. ನೀವ್ ಹೋಗಂಗಿದ್ರೆ ಹೋಗಿ, ಆದ್ರೆ ವಿವೇಕ್ನ ಬಿಟ್ಟೋಗಿ ಇಲ್ಲಿ. ಯಾಕೆ? ನಿಮ್ ತರ ಬೆಳೆಸಿ ನಿಮ್ಗಿಂತ ದೊಡ್ಡ ರೌಡಿ ಮಾಡ್ಬೇಕು ಅಂತನಾ? ಅದು ನನ್ನ ಇಷ್ಟ ಕಣೆ. ನಾನು ಅವನ ಅಪ್ಪ. ಹಾಗಾದ್ರೆ ನಾನೇನ್ರಿ ಆಗ್ಬೇಕು? ಹೇಳ್ರಿ, ನಾನೇನಾಗ್ಬೇಕು? ನಾನು ಅವ್ನ್ ತಾಯ್ತಾನೆ. 9 ತಿಂಗಳು ಅವನ್ನ ಹೊತ್ಕೊಂಡಿದ್ನಲ್ಲ, ಯಾವತ್ತಾದ್ರೂ ನೀವು ಪ್ರೀತಿಯಿಂದ ಬೇಡ, ಅಧಿಕಾರದಿಂದ ನನ್ನನ್ನು ಹೆಂಡತಿ ಅಂತ ಮಾತಾಡ್ತಿದ್ದೀರಾ? ಹೇಳ್ರಿ. ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಲ್ಲ, ಅವ್ನು ಹುಟ್ಟಿಸ್ದವ್ ನಾನು. ಒಂದ್ ಹೆಣ್ಣು ಮನ್ಸ್ ಮಾಡಿದ್ರೆ ಹುಟ್ಸೋದಕ್ಕೆ 100 ಜನ ಸಿಗ್ತಾರೆ, ಆದ್ರೆ ಹೆರೋಕ್ ಸಿಗೋದು ಒಬ್ಳೆ. ಕಾಪು, ಇವನೇ ನನ್ನ ಸೊಸೆ ಅನ್ಕೊಂಡದ್ದು. ಎಳ್ಕೊಂಡೋಗಿ. ಅಪ್ಪಾಗಿ ನೀನೇ ನನ್ನ ಕೊಲೆಗಾರ ಯಾರೇ ಆದ್ರೂ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಅನುಭವಿಸಿ ಒಳ್ಳೆ ಮನುಷ್ಯನಾಗಿ ಬಾ. ಆಗಲೂ ನೀನು ಬದಲಾಗದಿದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪ್ರಕಾಶನ್ ಕಡೆಯವ್ರಿಗೆ ಹೊಡೆದಾಗ ಯಾವನ ಹುಡುಗ ಹೊಡೆದಿದ್ದಾನೆ ಅಂತ ಸಂತೋಷ ಪಟ್ಟೆ. ಆದ್ರೆ ಈಗ ಗೊತ್ತಾಯ್ತು, ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ ಅಂತ. ಅದಕ್ಕೆ ಹೊಡೆದಿದೀಯ. ಅಮ್ಮ, ಚೆನ್ನಾಗಿದೀಯಾ? ನಾನ್ ಜೈಲಿಂದ ಹೊರಗಡೆ ಬಂದಾಗ ನೀವನ್ನೆಲ್ಲಾ ಕಡೆ ಹುಡುಕದೆ. ಸದ್ಯ ಈಗ್ಲಾರು ಸಿಕ್ಕದಲ್ಲ, ಬನ್ನಿ ಹೋಗೋಣ. 22 ವರ್ಷದಿಂದ ನೀನಿಲ್ಲದೆ ನೆಮ್ಮದಿಯಿಂದ ಇದ್ವಪ್ಪ. ಆದ್ರೆ ಈಗಿರಕ್ಕಾಗಲ್ಲ. ಇವನು ಮುಟ್ಟಿರೋದು ಪ್ರಕಾಶ್ ಕಡೆಯವ್ರನ್ನ. ಬೆಂಗಳೂರಿಂದ ಇವನ್ನ ಮುಗ್ಸಕ್ಕೆ ಅಂತ ಬಂದವರು ಹಾಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನು, ಕಾಪು. ನಾನಿಲ್ದೆ ಇನ್ನು ಮುಂದೆ ನೀವು ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಆಗತ್ತೆ. ಬೇಡ, ಈಗಾಗ್ಲೇ ಒಂದು ತಪ್ಪಾಗಿದೆ. ಇನ್ನೊಂದು ತಪ್ಪು ಮಾಡಿ ತೊಂದರೆ ಅನ್ಭವಿಸ್ಬೇಡ. ತಪ್ಪಾದಾಗ ಅದನ್ನ ತಿದ್ಕೊಳ್ಳೋದು ಹೇಗೆ ಅಂತ ನಮ್ಮ ಅಜ್ಜಿ ತಾತ ನನಗೆ ಹೇಳ್ಕೊಟ್ಟಿದ್ದಾರೆ. ಅಮ್ಮ, ನೀನಾದ್ರೂ ಹೇಳೋನ್ಗೆ. ನೋಡಪ್ಪ, ನಾವಂತೂ ನಿನ್ನನ್ನ ಸರಿಯಾಗಿ ಬೆಳ್ಸಕ್ಕಾಗ್ಲಿಲ್ಲ, ಹಾಗಂತ ಅವನು ಹಾಳು ಮಾಡಕ್ ಹೋಗ್ಬೇಡ. ನೀವೇನ್ ಹೇಳ್ತೀರಾ? ವಿವೇಕ್, ಇದು ನೀನು ಮಾಡಿರೋ ತಪ್ಪು. ನೀನೇ ಸರಿಪಡಿಸ್ಕೋಬೇಕು. ಲೋ, ನಾ ನಿಮ್ಮಪ್ಪ ಕಣೋ. ವಿವೇಕ್, ಪ್ಲೀಸ್ ಪ್ಲೀಸ್, ನಿಮಗೆ ನಿಜವಾಗ್ಲೂ ನಮ್ಮ ಬಗ್ಗೆ ಕಾಳಜಿ ಇದ್ರೆ ನಮ್ಮಿಂದ ದೂರ ಇದ್ದು ನಮ್ಮ ವಿಷಯಕ್ಕೆ ತಲೆನೇ ಹಾಕದೆ ಕೋಆಪರೇಟ್ ಮಾಡಿ. ಲೋ, ಸರಿ, ಇನ್ನೇನು ಡಲ್ ಆಗಿದ್ದಾರೆ. ನಮಸ್ಕಾರ. ಒಬ್ನೇ ಬಂದವನೋ ಜೊತೆಗೆ ಅವ್ರ ಅಪ್ಪನೂ ಬಂದವನೋ ನೋಡ್ರೋ. ಹಲೋ, ಒಬ್ನೇ ಬಂದಿದ್ದೀನಿ.
ಯಾರ ಕಾಣ್ತಾನೆ ಇಲ್ಲ. ಬರೋ ನನ್ನ ಮಕ್ಕಳೆಲ್ಲ ರೈಟ್ ಸೈಡ್ಸೇ ಬರ್ತಾರೆ, ಲೆಫ್ಟ್ ಸೈಡ್ಸ್ ಬರಕ್ ಏನಿವ್ರಿಗೆ ದಾಡಿ. ಕುಂತ್ಕೋ ಹೇಳೋ. ಏನಾಯ್ತಪ್ಪ ಅಂದ್ರೆ, ನಾನು ನಮ್ಮ ಹುಡುಗಿ ಇಬ್ರು ಜೊತೆಲಿ ಗೋಪಾಲನ್ ಮಾಲಿಂದ ಆಚೆ ಬರ್ತಾ ಇದ್ವಿ. ಆಚೆ ಬರ್ತಾ ಇದ್ವಿ. ಅಲ್ಲಿ ನಿಮ್ ಹುಡುಗ ನೋಡಿ, ಅವನೇ ಅಕ್ಕಪಕ್ಕ ತುಂಬಾ ಜಾಗ ಇದ್ರು ಏನ್ ಮಾಡ್ದ, ಹಿಂದೆಯಿಂದ ಬಂದು ಕುತ್ಕೊಂಡು ಹೋಗ್ಬಿಟ್ಟ.